ಅಗ್ರಜ, ನೀನೇನೋ ಹೇಳ್ಬೇಕು ಅಂತ ಅಂದಲ್ಲ, ಏನೇನು? ಈ ರೀತಿ ಹೇಳ್ತಿದ್ದೀನಿ ಅಂತ ನನ್ನ ತಪ್ಪು ತಿಳ್ಕೊಳೋದಕ್ಕೆ ಹೋಗ್ಬಿಡಿ. ಇನ್ಫ್ಯಾಕ್ಟ್ ಈ ವಿಚಾರ ನಾನು ನಿಮ್ಮ ಹತ್ರ ಮೊದಲೇ ಡಿಸ್ಕಸ್ ಮಾಡಬೇಕಿತ್ತು. ಆಗ್ಲಿಂದ ಸುಮ್ಮನೆ ಕನ್ಫ್ಯೂಷನ್ ಮಾಡ್ತಿದ್ದೀರಾ ಬಾಬಾ, ವಿಷಯ ಏನು ಅಂತ ಹೇಳಿ. ಅದಿತಿಗೆ ಮದುವೆ ಮಾಡಬೇಕು ಅಂತ ಅಪ್ಪ ಅಮ್ಮ ಡಿಸೈಡ್ ಮಾಡಿದ್ದಾರೆ. ಅಂಡ್ ಇನ್ಫ್ಯಾಕ್ಟ್ ಹುಡುಗನ್ ಕೂಡ ನೋಡಿದ್ದಾರೆ. ನೆನ್ನೆ ಹೆಣ್ಣು ನೋಡೋ ಶಾಸ್ತ್ರ ಕೂಡ ಆಯ್ತು. ನಾನು ಅಮೂಲ್ಯ ಹೋಗಿದ್ದೆ. ಹೆಣ್ಣೋಡ ಶಾಸ್ತ್ರನೂ ಆಗೋಯ್ತಾ? ಏನ್ ಬಾಬಾ ಇವಾಗ ಹೇಳ್ತಿದ್ದೀರಲ್ಲ? ನಮ್ಮಿಬ್ರನ್ನು ಕರೆದಿದ್ರೆ ನಾವು ಬರ್ತಿದ್ವಲ್ವಾ? ಹೌದು ಅಗ್ರಜ, ದಿಸ್ ಇಸ್ ಟೂ ಮಚ್. ನಮ್ಮನ್ನು ಕರಿಬೋದು ತಾನೆ? ಇರಿವಿಕೆ, ನಾನು ಈಗ ಅಮ್ಮನ್ ಕಾಲ್ ಮಾಡಿ ಕೇಳ್ತೀನಿ. ಅಕ್ಕ, ಒಂದ್ ನಿಮಿಷ. ನಾವೇ ನಿಮಗೆ ವಿಷಯ ಹೇಳಬೇಕು ಅಂತ ಅನ್ಕೊಂಡಿದ್ವಿ, ಆದ್ರೆ ಅದಿತಿಗೆ ಮದ್ವೆಗೆ ಒಪ್ಪಿಗೆ ಇರಲಿಲ್ಲ. ಅವಳಿಗೆ ಕ್ಲಾರಿಟಿ ಅನ್ನೋದು ಇರಲಿಲ್ಲ. ಅಡ್ಗೊಟ್ಟೆ ಮೇಲೆ ದೀಪ ಇಟ್ಟಂಗೆ ಮಾತಾಡ್ತಿದ್ಲು. ಅವಳು ಒಪ್ಪಿಗೆ ಇಲ್ಲದೆ ವಿಷಯ ಹೇಗೆ ತಿಳಿಸೋದು ಅಂತ ನಾವು ಹೇಳಿರಲಿಲ್ಲ ಅಷ್ಟೇ. ಆದರೆ ಇವಾಗ ಮದ್ವೆಗೆ ಒಪ್ಕೊಂಡಿದ್ದಾಳೆ. ಪ್ಲೀಸ್ ಅಕ್ಕ, ಬೇಜಾರು ಮಾಡ್ಕೋಬೇಡ್ವೆ. ಪರವಾಗಿಲ್ಲ ಬಿಡು, ಎಲ್ಲ ಒಳ್ಳೇದಾದ್ರೆ ಅಷ್ಟೇ ಸಾಕು. ಅಪ್ಪ ಅಮ್ಮಂಗೆ ಅದಿತಿ ಮದ್ವೆದೇ ಚಿಂತೆ ಆಗ್ಬಿಟ್ಟಿತ್ತು. ಅವಳ ಮದ್ವೆ ಒಂದಾದ್ರೆ ಎಲ್ಲರೂ ನಿರಾಳ ಆಗ್ಬಿಡ್ತಾರೆ. ಆ ಮನೆಯಲ್ಲಿ ನಿನಗೆ ಬದುಕಿಲ್ಲ, ಭವಿಷ್ಯನೂ ಇಲ್ಲ. ಅಪ್ಪ, ಸುಮ್ಮನೆ ಪ್ರೀತಿ ಪ್ರೇಮ ಅಂತ ಮನಸ್ಸನ್ನ ಕಲೆ ಮಾಡ್ಕೋಬೇಡ. ಬರೀ ನೋಡಿರೋ ಹುಡುಗನ್ನ ಮದುವೆ ಮಾಡ್ಕೊಂಡು ವಾಸ್ತವನ ಒಪ್ಪು. ಹುಡುಗ ಒಳ್ಳೆಯವನಂತೆ. ಬರೀ ಈಗ ನನಗೆ ನಿರಾಳ ಅನ್ನಿಸ್ತಿದೆ. ಎಲ್ಲಿ ನನ್ನ ಬಲವಂತಕ್ಕೆ ನೀವು ಈ ಮದುವೆಗೆ ಒಪ್ಕೊಂಡ್ಬಿಡ್ತಿರೋ ಅಂತ ತುಂಬ ಅನ್ನಿಸ್ತಾ ಇತ್ತು. ಆದರೆ ನೀವು ನಿಮ್ಮ ಮಗಳ ಹತ್ರ ಮಾತಾಡೋದನ್ನ ಕೇಳಿ ಸಮಾಧಾನ ಆಯಿತು ರೀ. ಹೌದು ಪರಿ, ಒಪ್ಪಿಗೆ ಒಟ್ಟಿಗೆ ಬದುಕೋರ್ದಾಗಿರ್ಬೇಕು. ನೀವೇನು ಯೋಚನೆ ಮಾಡಬೇಡಿ, ನನ್ನ ಮಗಳು ಎಲ್ಲೇ ಇದ್ರೂ ಚೆನ್ನಾಗಿರ್ತಾಳೆ. ಅದಿತಿ, ನಿನಗೆ ಕಾಲೇಜಿಗೆ ಹೋಗೋದಕ್ಕೆ ಇನ್ನೂ ಟೈಮ್ ಇದೆ. ಇನ್ನೊಂದು ಸ್ವಲ್ಪ ಹೊತ್ತು ಆದ್ಮೇಲೆ ಹೊರಡು. ಈಗಲೇ ಹೋಗೋ ಅಗತ್ಯ ಇಲ್ಲ. ಏನ್ರಿ ನೀವು ಮರ್ತು ಬಿಟ್ರಾ? ಅವಳು ನಾಟಕದ ಪ್ರಾಕ್ಟೀಸಿಗೆ ಸೇರ್ಕೊಂಡಿದ್ದಾಳೆ. ದಿನ ಇಷ್ಟೊತ್ತಿಗೆ ಅವಳು ಹೋಗೋದು? ನನಗೆ ನೆನಪಿದೆ ಪರಿ, ಆದರೆ ಇವಳು ಮರಿಬಾರ್ದಲ್ವಾ? ಅಂದ್ರೆ ಏನ್ರಿ ಅರ್ಥ? ಇವಳು ಇನ್ಮೇಲಿಂದ ನಾಟಕ ಮಾಡೋದಕ್ಕೆ ಹೋಗೋದು ಬೇಡ, ಯಾಕಂದ್ರೆ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳಿದೆ. ನೀವು ಹೇಳ್ತಾ ಇರೋದು ಸರಿ ರೀ. ಮದ್ವೆ ಗೊತ್ತಾಗಿರೋ ಹುಡುಗಿ ಮದ್ವೆ ಆಗೋವರೆಗೂ ನೆಮ್ಮದಿಯಾಗಿ ಮನೇಲಿ ಇರ್ಬೇಕು. ನೀವು ಬನ್ನಿ, ಕಾಫಿ ಮಾಡ್ಕೊಡ್ತೀನಿ. ನಂಗೆ ವೆಯ್ಟ್ ಮಾಡೋದು ವೆಯ್ಟ್ ಮಾಡಿಸೋದು ಎರಡೂ ಇಷ್ಟ ಆಗಲ್ಲ. ಸಮಯ ಪ್ರಜ್ಞೆ ಇಲ್ಲದೆ ಇದ್ರೆ ಸಾಧನೆ ಮಾಡೋಕ್ಕಾಗಲ್ಲ ಅಂತ ಸ್ವಾಮಿ ವಿವೇಕಾನಂದ ಅವ್ರು ಹೇಳಿದ್ದಾರೆ ಅಂತ ಮೋಸ್ಟ್ಲಿ ಇವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಇವರು ಬಂದಿದ ತಕ್ಷಣ ಟೈಮ್ನ ಹೇಗೆ ಫಾಲೋ ಮಾಡಬೇಕು ಅಂತ 1 ಅವರ್ ಕ್ಲಾಸ್ ತಗೋಬೇಕು. ಏನ್ರಿ ನೀವು ಇಷ್ಟು ಲೇಟ್ ಮಾಡ್ತೀರಾ? ನಾನು ನಿಮ್ಮನ್ನ ಡ್ರಾಪ್ ಮಾಡ್ಬಿಟ್ಟು ಆಫೀಸ್ಗೆ ಹೋಗ್ಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಕುಂಬಳಕಾಯಿ ಮೇಡಮ್, ನೀವೇನ್ ಧ್ರುವ ಸರ್ಗೆ ಪ್ರಪೋಸ್ ಮಾಡಕ್ ಹೋಗ್ತಾ ಇದ್ದೀರಾ? ಇಲ್ಲ ಅಲ್ವಾ? ಮತ್ತೆ ನರ್ಸ್ ಡ್ರೆಸ್ ಅಲ್ಲಿ ಯಾಕೆ ಬಂದಿಲ್ಲ? ಇನ್ಮೇಲೆ ಅದ್ರ ಅಗತ್ಯ ಇಲ್ಲ ಕಾಂತ. ಅಗತ್ಯ ಇಲ್ಲ ಅಂದ್ರೆ ಇದೇ ಡ್ರೆಸ್ ಅಲ್ಲಿ ಬಂದು ನನ್ನನ್ನು ತಗ್ಲಾಕ್ಸ್ಬೇಕು ಅಂತನಾ? ಇನ್ಮೇಲೆ ನಿಮ್ಗೆ ನನ್ ಟಾರ್ಚರ್ ಇರೋದಿಲ್ಲ. ಯಾಕಂದ್ರೆ ನರ್ಸ್ ನಾಟಕ ನಿಲ್ಲಿಸೋ ಟೈಮ್ ಬಂದಿದೆ.
ಇದ್ದಕ್ಕಿದ್ದಂಗೆ ನಾಟಕ ನಿಲ್ಲಿಸ್ತೀನಿ ಅಂದ್ರೆ ಏನರ್ಥ? ಇವ್ರ ಪ್ರೇಮ್ ಕಹಾನಿ ಏನಾದ್ರೂ ಪೈರಸಿ ಆಗೋಯ್ತಾ? ಇವಳು ಮಕ್ಕ ನೋಡ್ತಾ ಇದ್ರೆ ನಂಗೆ ಯಾಕೋ ಹಂಗೆ ಅನ್ನಿಸ್ತಾ ಇದೆ. ಪಾಪ ತುಂಬಾ ಕಷ್ಟ ಪಡ್ತಿದ್ಲು, ಮಾಡಬಾರ್ದು ನಾಟಕನೆಲ್ಲ ಮಾಡ್ತಾ ಇದ್ಲು. ಈ ಪ್ರೇಮ್ ಕಹಾನಿ ಈ ತರ ಎಂಡ್ ಆಗುತ್ತೆ ಅನ್ಕೊಂಡಿರ್ಲಿಲ್ಲ. ನಾನೊಂದು ತೀರ ನೀನೊಂದು ತೀರ ಅಂತ ಇದ್ದಿದ್ದ ಜೋಡಿಗಳನ್ನ ರಾಮಾಚಾರಿ ಮಾರ್ಗ್ರೆಟ್ ತರ ಒಂದು ಮಾಡಿದೆ. ಆದ್ರೆ ಈ ಪ್ರೀತಮ್ ನಂದಿನಿನ ಒಂದು ಮಾಡಕ್ ಆಗ್ಲಿಲ್ಲ. ಪಾಪ ಇವ್ರ ಪ್ರೀತಿ ಅನಾಥ ಆಗ್ಬಿಡ್ತು. ಈ ವಿಷಯನ ಈಗಲೇ ವಿಕ್ಕಿ ಬಾಸ್ಗೆ ತಿಳಿಸ್ಬೇಕು. ಆದ್ರೆ ಹೇಗ್ ತಿಳಿಸೋದು? ಇದ್ದಕ್ಕಿದ್ದಂಗೆ ನರ್ಸ್ ಬರೋಲ್ಲ ಅಂದ್ರೆ ನಾನೊಂದು ಸುಮ್ಮನೆ ಬಿಡ್ತಾರ? ಆನ್ ಸ್ಪಾಟ್ ಮರ್ಡ್ರ್ ಮಾಡ್ಬಿಡ್ತಾರೆ. ದೇವ್ರೆ ನೀನೇ ಕಾಪಾಡ್ಬೇಕಪ್ಪ. ರೀ ಕಾಂತ, ಇದಕ್ಕಿದಾಗೆ ಬರಲ್ಲ ಅಂದ್ರೆ ಹೇಗ್ರಿ ಆಗುತ್ತೆ? ಆಗಲ್ಲ ಅಂದ್ರೆ ಏನಕ್ಕೆ ಕಮಿಟ್ ಆಗ್ಬೇಕು? ಒಂದ್ ಕೆಲಸ ಮಾಡಿ, ಅವಳ ನಂಬರ್ ಕೊಡಿ, ನಾನೇ ಮಾತಾಡ್ತೀನಿ. ಚೋಟಾ ಬಾಸ್, ನೀವು ಮಾತಾಡಿದ್ರು ಅಷ್ಟೇ, ಯಾರು ಮಾತಾಡಿದ್ರು ಅಷ್ಟೇ, ಅವಳು ಬರಲ್ಲ ಅಂದ್ರೆ ಬರಲ್ಲ ಅಂತಿದ್ದಾಳೆ. ಯಾಕ್ರಿ ಬರಲ್ವಂತೆ? ಬರಲ್ಲ ಅನ್ನಕ್ಕೆ ಒಂದ್ ರೀಸನ್ ಇರ್ಬೇಕಲ್ವಾ? ಅದೇನೋ ಪರ್ಸನಲ್ ಪ್ರಾಬ್ಲಮ್ ಅಂತೆ ಚೋಟಾ ಬಾಸ್. ನೀರು ಕುತ್ತಿಗೆವರೆಗೂ ಬಂದಿದ್ಯಂತೆ, ಅದಕ್ಕೆ ಬರಲ್ಲ ಅಂತಿದ್ದಾಳೆ. ಕುತ್ತಿಗೆವರೆಗೂ ಬಂದ್ರು ಅಷ್ಟೇ, ನೆತ್ತಿವರೆಗೂ ಬಂದ್ರು ಅಷ್ಟೇ. ಅದೇನೇ ಪ್ರಾಬ್ಲಮ್ ಇರ್ಲಿ, ನಾನು ರೋಡಿನಾದ್ನಿ ಸಾಲ್ವ್ ಮಾಡ್ತೀವಿ. ಅವಳನ್ನ ಬರಕ್ ಹೇಳಿ. ನೀವ್ ಯಾಕೆ ಚೋಟಾ ಬಾಸ್ ಈ ತರ ಹಠ ಮಾಡ್ತಾ ಇದ್ದೀರಾ? ಇಷ್ಟು ದೊಡ್ಡ ಬೆಂಗಳೂರಲ್ಲಿ ಅವಳೊಬ್ಳೆ ನಾನು ನರ್ಸು. ಶಡಪ್ ಕಾಂತ, ಈ ಕೆಲ್ಸನ ನೀವು ಮುಂಚೆನೆ ಮಾಡ್ಬೇಕಿತ್ತು. ಈ ನರ್ಸು ಪ್ರೊಫೆಷನಲ್ ಅಲ್ದಿದ್ರು ನಮ್ ಧ್ರುವನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ಲು. ಇನ್ಫ್ಯಾಕ್ಟ್ ಇವಳು ಬಂದ್ಮೇಲೆನೆ ನಮ್ ಧ್ರುವ ನಿಧಾನಕ್ಕೆ ಚೇತರಿಸೋಕ್ ಶುರು ಮಾಡಿದ್ದು. ನಮಗೂ ಅಷ್ಟೇ, ಅವಳು ಧ್ರುವನ್ನ ಬೇಗ ಹುಷಾರ್ ಮಾಡ್ತಾಳೆ ಅಂತ ನಂಬಿಕೆ ಬಂದಿತ್ತು. ಸಡನ್ ಆಗಿ ಇವಾಗ ಬರಲ್ಲ ಅಂತ ಅಂದ್ರೆ ನಾವೇನ್ ಮಾಡ್ಬೇಕು? ಅದೇನೇ ಪ್ರಾಬ್ಲಮ್ ಇರ್ಲಿ, ನಾವು ಸಾಲ್ವ್ ಮಾಡ್ತೀವಿ, ಬರಕ್ ಹೇಳ್ರಿ. ಅವಳದು ಬಗೆಹರಿದಿರೋ ಪ್ರಾಬ್ಲಮ್ ಬಿಡಿ ಚೋಟಾ ಬಾಸ್. ಅಂದ್ರೆ ಅವಳದು ಎಜುಕೇಶನ್ ಪ್ರಾಬ್ಲಮ್ ಚೋಟಾ ಬಾಸ್. ಓದೋ ಹುಡುಗಿ ಓದ್ಕೊಳಕ್ ಟೈಮ್ ಸಾಕಾಗ್ತಾ ಇಲ್ವಂತೆ. ಮನೆ ಕಡೆ ಏನೋ ಪ್ರಾಬ್ಲಮ್ ಇದ್ದಿದ್ದಕ್ಕೆ ಈ ನಾಟಕಕ್ಕೆ ಒಪ್ಕೊಂಡ್ಲಂತೆ. ಹೋಗ್ಲಿ ಬಿಟ್ಬಿಡಿ ಚೋಟಾ ಬಾಸ್, ಓದೋ ಹುಡುಗಿ. ಹೌದಾ? ಸರಿ ಬಿಡಿ. ಓದ್ಬೇಕು ಅನ್ನೋರ್ಗೆ ಯಾವತ್ತೂ ಬೇಡ ಅನ್ಬಾರ್ದು. ಸರಿ, ನೆಕ್ಸ್ಟ್ ಏನ್ ಮಾಡೋದು ಹೇಳಿ? ಅದನ್ನ ನೀವೇ ಹೇಳ್ಬೇಕು ಚೋಟಾ ಬಾಸ್. ನಿಮ್ಮನ್ ಕೇಳ್ತಿದ್ದೀನಲ್ಲ, ಎಲ್ಲಾರು ಹೋಗಿ ನಾನು ತಲೆ ಚಚ್ಕೊಬೇಕು. ರೌಡಿನಾದ್ನಿ ಹತ್ರ ಕೇಳ್ತೀನಿ ರೀ. ಏನ್ ಮಾಡೋದಪ್ಪ, ಈ ಆಳಾದ ಕುಂಬಳಕಾಯಿಂದ ನಾನ್ ಕ್ಯಾಕ್ರಸ್ ಅಂತ ಮುಗಿಸ್ಕೊಳ್ಳೋ ಪರಿಸ್ಥಿತಿ ಬಂತು. ದೀಪಿಗೆ ಏನಾಯ್ತು? ಯಾಕೆ ಇಷ್ಟೊಂದು ಡಲ್ ಆಗಿದ್ದಾಳೆ? ಯಾಕಮ್ಮ ಆದಿತ್ಯ, ಮುಖ ಸಪ್ಪಗಿದ್ದೆ, ಏನಾಯ್ತು? ಆ ಥರ ಏನಿಲ್ಲಪ್ಪ, ನಾರ್ಮಲ್ ಆಗೇ ಇದ್ದೀನಿ. ಇಲ್ಲ ಮಗಳೇ, ನಿನ್ನ ಮುಖ ನೋಡಿದ್ರೆ ಹಾಗೆ ಅನ್ಸೋದಿಲ್ಲ. ನಿನ್ನ ಮನಸ್ಸಲ್ಲಿ ಏನೋ ಓಡ್ತಾ ಇದೆ. ಅದೇನಿದ್ರು ನನ್ನ ಹತ್ರ ಹೇಳ್ಕೊ, ನಾನು ನಿನಗೆ ಸಹಾಯ ಮಾಡ್ತೀನಿ. ಅಪ್ಪ, ನಾನೊಂದು ಕೇಳ್ತೀನಿ, ನೀವು ಆಗಲ್ಲ ಅಂತ ಹೇಳ್ದೆ ಒಪ್ಕೊಳ್ತೀರಾ? ಈಗಾಗಲೇ ನಾನು ಬೇಡ ಅಂತ ಏನು ಹೇಳಿದ್ದೀನೋ ಅದನ್ನು ಬಿಟ್ಟು ಬೇರೆ ಏನಾದರೂ ಕೇಳು. ಅಪ್ಪ, ನಿಮ್ಮ ಮಗಳಾಗಿ ಈ ಥರ ಮಾತಾಡ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಕೊನೆಯದಾಗಿ ಆರತಿ ಅಕ್ಕನ ಮನೆಗೆ ಒಂದ್ಸರಿ ಹೋಗಿ ಬರಲ್ಲ? ಬೇಡಮ್ಮ, ನಿನ್ನೆ ಅಷ್ಟೆಲ್ಲ ಆದಮೇಲೂ ಮತ್ತ್ಯಾಕೆ ಅವ್ರ ಮನೆಗೆ ಹೋಗ್ತೀನಿ ಅಂತ್ಯ? ದೂರ ಸರಿಯೋದು ಕಷ್ಟನೇ, ಆದರೆ ಅನಿವಾರ್ಯ ಆದಾಗ ಅದನ್ನು ಮಾಡಲೇಬೇಕು. ಬೇಡ ಅಂತ ಮಾತ್ರ ಹೇಳ್ಬೇಡಿ, ಒಂದೇ ಒಂದ್ಸಲ ಪ್ಲೀಸ್ ಅಪ್ಪ. ಮತ್ತೆ ಮತ್ತೆ ನನ್ನ ಹತ್ರ ಅದೇ ಮಾತಾಡಿಸ್ಬೇಡಮ್ಮ. ಯಾಕಪ್ಪ, ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಇದು ನಂಬಿಕೆ ಪ್ರಶ್ನೆ ಅಲ್ಲ ಮಗಳೇ, ಮರ್ಯಾದೆ ಪ್ರಶ್ನೆ. ಹಾಗಾದ್ರೆ ನಾನು ನಿಮ್ಮ ಮರ್ಯಾದೆ ತೆಗೆಯೋ ಕೆಲಸ ಮಾಡ್ತೀನಿ ಅಂತನಾ? ಅನುಮಾನ ಅಲ್ಲ, ಕಾಳಜಿ. ನಿನ್ನ ಮನಸ್ಸಿಗೆ ನೋವು ಆಗಬಾರ್ದು ಅನ್ನೋದೇ ನನ್ನ ಉದ್ದೇಶ. ಇದನ್ನು ಸಹಿಸ್ಕೊಳ್ಳೋದಕ್ಕೆ ನೀನು ತಯಾರಾಗಿ ಹಠಕ್ಕೆ ಬಿದ್ದಿದ್ಯಾ ಅಂದಮೇಲೆ ನಿನ್ನನ್ನು ತಡೆಯೋದ್ರಲ್ಲಿ ಅರ್ಥ ಇಲ್ಲ. ಕೊನೆ ಸಾರಿ ಹೋಗಿ ಬಂದ್ಬಿಡು. ಆಯ್ತಪ್ಪ. ರೌಡಿನಾದ್ನಿ, ನೀನ್ ಇಲ್ಲಿದ್ಯಾ? ನನ್ ಮನೆ ಎಲ್ಲ ಹುಡ್ಕಾಡ್ಬಿಟ್ಟೆ. ಯಾಕೆ ಬಾಬಾ, ಏನಾಯ್ತು? ರೌಡಿನಾದ್ನಿ, ನಮ್ಮ ಮನೇಲಿ ವರ್ಕ್ ಮಾಡ್ತಿದ್ದ ನರ್ಸು ಇನ್ಮೇಲಿಂದ ಕೆಲ್ಸಕ್ಕೆ ಬರಲ್ವಂತೆ.
ಓ ಈಗ ವಿಷಯ ಪರವಾಗಿಲ್ಲ. ಅದಿತಿ ಚೇಚಿ ಹತ್ರ ಚೆನ್ನಾಗಿ ಡ್ರಾಮಾ ಮಾಡಿಸಿದೀರ. ಅವಳು ಇನ್ಮೇಲಿಂದ ಬರಲ್ಲ ಅಂದರೆ ನಾನು ಬಿಟ್ಟಿರೋ ಬಾಣ ಗುರಿ ಮುಟ್ಟಿದೆ ಅಂತ ಅನ್ಸತ್ತೆ. ನರ್ಸ್ ಬರಲ್ವಾ ಅಂತ ಯಾಕಂತೆ ಬಾಬಾ? ಅಂದ್ರೆ ಅದಿತಿ ಇನ್ಮೇಲಿಂದ ಬರಲ್ವಾ? ಇಲ್ಲ, ಅವಳು ಬರಲ್ಲ ಅಂದಿದ್ದಾಳೆ ಅಂದ್ರೆ ಏನಾದರೂ ಒಂದು ಕಾರಣ ಇದ್ದೇ ಇರತ್ತೆ. ಏನು ಅಂತ ಈಗಲೇ ಕೇಳಬೇಕು. ಫಸ್ಟ್ ಆಫ್ ಆಲ್ ನಾವು ಅನ್ಕೊಂಡಂಗೆ ಅವಳು ನರ್ಸೇ ಅಲ್ವಂತೆ, ಇನ್ನೂ ಸ್ಟೂಡೆಂಟ್ ಅಂತೆ. ಅವಳ ಎಜುಕೇಶನ್ ಏನೋ ಪ್ರಾಬ್ಲಮ್ ಆಗ್ತಿದೆ, ಇನ್ನೂ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ಲಂತೆ. ನಾನು ಇಷ್ಟು ದಿನ ಅಕ್ಕನೇ ತಂಗಿಗೆ ಹೆಲ್ಪ್ ಮಾಡ್ತಿದ್ದಾಳೆ, ಇವಳೇ ಅದಿತಿನ ಕರ್ಸ್ಕೊಂಡಿದ್ದಾಳೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇದರಲ್ಲಿ ಅಮೂಲ್ಯನ ಹಸ್ತಕ್ಷೇಪ ಏನೂ ಇಲ್ಲ ಅಂತ ಗೊತ್ತಾಗ್ತಿದೆ. ಅಮೂಲ್ಯನೂ ಅವಳಿಗೆ ಹೆಲ್ಪ್ ಮಾಡಿಲ್ಲ, ವಿಕ್ರಾಂತು ಮಾಡಿಲ್ಲ ಅಂದರೆ ಇನ್ಯಾರು ಮಾಡಿರ್ಬೋದು? ಒಟ್ಟಿನಲ್ಲಿ ಇದರಲ್ಲಿ ಯಾರ್ದೋ ಕೈವಾಡ ಅಂತೂ ಖಂಡಿತ ಇದೆ. ಅದ್ಯಾರು ಅಂತ ಸದ್ಯದಲ್ಲೇ ಕಂಡು ಹಿಡಿತೀನಿ. ಹಾಗಾದ್ರೆ ಈಗ ಏನ್ ಮಾಡೋದು ಬಾಬಾ? ಬೇರೆ ನರ್ಸ್ನ ಕರ್ಸದ? ಇದಕ್ಕೆ ವೇದಾಂತ್ ಒಪ್ಕೊಳ್ತಾನ ಬಾಬಾ? ಅವನಿಗೇನು ಅಂತ ಹೇಳಿ ಕನ್ವಿನ್ಸ್ ಮಾಡೋದು ಬಾಬಾ? ಸುಹಾಸಿನಿಗೆ ಡೌಟ್ ಬಂದು ಹಾಸ್ಪಿಟಲ್ಗೆ ಫೋನ್ ಮಾಡಿ ಕ್ರಾಸ್ ಚೆಕ್ ಮಾಡಿದ್ರೆ ನಾನ್ ಫಿಕ್ಸ್ ಮಾಡಿದ ನರ್ಸ್ ಯಾಕೆ ಬರ್ತಿಲ್ಲ ಅಂತ ಸುಹಾಸಿನಿ ಕೇಳಿದ್ರೆ? ನನಗೂ ಅದೇ ಗೊತ್ತಾಗ್ತಿಲ್ಲ ನೋಡಿ. ಹಾಯ್ ಪ್ರಜ್ವಲ್, ಹೇಳಿ. ಧ್ರುವ ಸರ್ ಆಕ್ಸಿಡೆಂಟ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬೇಕಿದ್ರೆ ಒಂದು ವಿಷಯ ಗೊತ್ತಾಯ್ತು, ಅದನ್ನ ನಿಮಗೆ ತಿಳಿಸೋಣ ಅಂತ ಕಾಲ್ ಮಾಡಿದೆ. ಕೋರ್ಸ್, ಹೇಳಿ, ಏನು ಗೊತ್ತಾಯ್ತು? ಆಕ್ಸಿಡೆಂಟ್ ಮಾಡಿಸಿದ್ದು ಯಾರು ಅಂತ ಗೊತ್ತಾಯ್ತಾ? ಧ್ರುವ ಸರ್ ಆಕ್ಸಿಡೆಂಟ್ ಆದ ಟೈಮ್ ಚೆಕ್ ಮಾಡಿದಾಗ ಧ್ರುವ ಸರ್ ಆಫೀಸಿಂದ ಹೊರಗೆ ಬರೋದನ್ನ ಯಾರೋ ವಾಚ್ ಮಾಡಿದಾರೆ ಅಂತ ಗೊತ್ತಾಗಿದೆ. ಅವರೇ ಧ್ರುವ ಸರ್ ಆಫೀಸಿಂದ ಹೊರಗೆ ಬರೋದನ್ನ ಲಾರಿ ಡ್ರೈವರ್ಗೆ ಇನ್ಫಾರ್ಮ್ ಮಾಡಿದ್ದಾರೆ ಅನ್ಸುತ್ತೆ. ಹಾಗಾದ್ರೆ ನಮ್ಮ ಆಫೀಸಲ್ಲಿ ಅವ್ರಿಗೆ ಕೆಲಸ ಮಾಡೋ ಇನ್ಫಾರ್ಮರ್ಸ್ಗಳಿದ್ದಾರೆ ಅಂತನಾ? ಎಕ್ಸಾಕ್ಟ್ಲಿ ಸರ್, ನಮ್ಮ ಆಫೀಸರ್ ಅವರೇ ಈ ಕೆಲಸ ಮಾಡಿದ್ದಾರೆ. ಅದ್ರ ಬಗ್ಗೆ ಒಂದು ಎವಿಡೆನ್ಸ್ ಕೂಡ ಸಿಕ್ಕಿದೆ. ಇಲ್ಲಾಂದ್ರೆ ಧ್ರುವ ಸರ್ ಆಚೆ ಬರುವಾಗ ಆಕ್ಸಿಡೆಂಟ್ ಆಗಕ್ಕೆ ಹೇಗೆ ಸಾಧ್ಯ? ಇದು ಪಕ್ಕಾ ಪ್ಲಾನ್ಡ್ ಕ್ರೈಮ್ ಸರ್. ಮುಂದೆ ಏನು ಮಾಡಬೇಕು ಅಂತ ಹೇಳ್ತೀರಾ? ಏನು ಎಲ್ಲ ಎಂಪ್ಲಾಯೀಸ್ ಇದು ಬ್ಯಾಕ್ ಗ್ರೌಂಡ್ ಚೆಕ್ ಮಾಡೋದು ಬೆಟರ್ ಅನ್ಸುತ್ತೆ. ನೀವು ಹೇಳೋದ್ಮೇಲೆ ನನಗೂ ಹಾಗೆ ಅನಿಸ್ತಿದೆ ಪ್ರಜ್ವಲ್ ಡೂ ಅಂತ ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಿರೋ ಅಷ್ಟು ಎಂಪ್ಲಾಯೀಸ್ಗಳ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡಿಸಿ. ಆಕ್ಸಿಡೆಂಟ್ ಆದ ಟೈಮಿಗೆ ನಮ್ಮ ಆಫೀಸಿಂದ ಎಂಪ್ಲಾಯೀಸ್ಗಳು ಯಾರ್ಯಾರು ಹೊರಗಡೆ ಹೋಗಿದ್ದಾರೆ, ಅದಕ್ಕಿಂತ ಮುಂಚೆ ಯಾರ್ಯಾರು ಹೋಗಿದ್ದಾರೆ, ಆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ. ಶೂರ್ ಸರ್, ಹಾಗೆ ಮಾಡ್ತೀನಿ. ಆದಷ್ಟು ಬೇಗ ಕೆಲಸ ಆಗಬೇಕು ಪ್ರಜ್ವಲ್, ಬೇಗ ಕಾಲ್ ಮಾಡಿ. ಪ್ರಜ್ವಲ್, ಬೇರೆ ಏನಾದರೂ ಹೇಳೋದಿತ್ತಾ? ಎಸ್ ಸರ್, ಧ್ರುವ ಸರ್ ಆಕ್ಸಿಡೆಂಟ್ಗೂ ಆ ಟೇಪ್ಗೂ ಏನೋ ಕನೆಕ್ಷನ್ ಇದೆ ಅನಿಸ್ತಾ ಇದೆ. ಅದೇ ಹೇಳ್ತೀರಾ? ಇದು ಬರೀ ಅನಿಸ್ತಾ ಇರೋದಲ್ಲ ಸರ್, ಐ ಆಮ್ ಶೂರ್. ಆಯಿತು ಪ್ರಜ್ವಲ್, ನಿಮ್ಮನ್ನ ನಾನು ನಂಬ್ತೀನಿ. ಆದರೆ ನೀವು ಅದಕ್ಕೂ ಮೊದಲು ನನಗೆ ಪ್ರೂಫ್ ತೋರಿಸಿ. ಪ್ರೂಫ್ ಇಲ್ಲ ಅಂದರೆ ನಾನು ಯಾವುದೂ ನಂಬೋದಿಲ್ಲ. ಸರ್, ನಾನು ನಿಮಗೆ ಪ್ರೂಫ್ ಕೊಡ್ಬೋದು, ಆದರೆ ಕಮಾನ್ ಪ್ರಜ್ವಲ್, ಹೇಳಿ, ಯಾಕೆ ಅರ್ಧಕ್ಕೆ ನಿಲ್ಸಿದ್ರಿ? ನಿಮಗೆ ಪ್ರೂಫ್ ಕೊಡ್ಬೇಕಂದ್ರೆ ನಿಮ್ಮ ತಾಯಿ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ. ಆದರೆ ನೀವು ಅದನ್ನು Start the verification process. ಅಲ್ಲ, ಇವಳು ಇದ್ದಕ್ಕಿದ್ದಾಗೆ ಬರಲ್ಲ ಅಂತ ಹೇಳಿದಾಳೆ ಅಂತಂದ್ರೆ ಏನರ್ಥ? ಮನೇನಾದ್ರೂ ಪ್ರಾಬ್ಲಮ್ ಆಗಿರ್ಬೋದಾ? ಅಥವಾ ಇದು ಮುಂದೆ ನಡೆಯಲ್ಲ ಅಂತ ಹೇಳಿ ಇವಳೇನಾದ್ರೂ ಮನ್ಸು ಬದಲಾಯಿಸಿರ್ಬೋದಾ? ಛೇ, ಇಲ್ಲ ಇಲ್ಲ, ಇವಳು ಮನ್ಸು ಬದಲಾಗ ಚಾನ್ಸೇ ಇಲ್ಲ. ಇವಳು ನರ್ಸ್ ಗೆಟಪ್ ಹಾಕಿ ಮನೆಗೆ ಬಂದಿದ್ದೆ ಧ್ರುವಂಗೋಸ್ಕರ, ಅವನ ಪ್ರೀತಿಗೋಸ್ಕರ. ಮೋಸ್ಟ್ಲಿ ಮನೇಲಿ ಪರ್ಯತ್ತೆ ಒತ್ತಾಯಕ್ಕೋಸ್ಕರ ಅವ್ರು ಹುಡುಗನೇ ಮದುವೆ ಆಗ್ತೀನಿ ಅಂತ ಹೇಳಿ ಒಪ್ಕೊಂಡಿರ್ಬೇಕು. ಹಾಗಾದ್ರೂ ಒಪ್ಕೊಂಡಿದ್ರೆ ಅದನ್ನು ನಾನು ನಿಲ್ಲಿಸ್ತೀನಿ.
ಹೇ ಅದಿತಿ, ಏನಾಗಿದೆ ನಿಂಗೆ? ಯಾಕೆ ಇವತ್ತಿನ ನಮ್ಮ ಮನೆಗೆ ಬರಲ್ಲ ಅಂತ ಹೇಳ್ದೆ ಅಂತೆ? ಮಾತಾಡು ಅದಿತಿ. ಹೌದಮ್ಮ, ನಾವೇ ಬೇಡ ಅಂತ ಹೇಳಿದ್ವಿ, ಅದಕ್ಕೆ ಬಂದಿಲ್ಲ. ಚಿಕ್ಕತೆ ನೀವಾ? ನಾನು ಅದಿತಿ ಅಂತ ಅನ್ಕೊಂಡೆ. ನೀವ್ಯಾಕೆ ಬೇಡ ಅಂತ ಅಂದ್ರಿ? ನೀವ್ ಹೇಳಿದ್ ನಿಜಾನಾ? ನಿಜಾನೇ ಹೇಳ್ತಿದ್ದೀನಿ ಆದ್ಯ, ನಾವೇ ಅವಳಿಗೆ ಹೋಗೋದು ಬೇಡ ಅಂತ ಹೇಳಿದ್ದು. ಹಾಗಿದ್ರೆ ನಿಮ್ಗೆಲ್ಲ ಗೊತ್ತಾಗೋಯ್ತಾ? ಯಾವ ವಿಷಯನೂ ಮುಚ್ಚಿಡಕ್ಕಾಗಲ್ಲ ಆದ್ಯ, ಒಂದಲ್ಲ ಒಂದಿನ ಗೊತ್ತಾಗ್ಲೇಬೇಕಲ್ವಾ. ಚಿಕ್ಕತೆ, ಈ ವಿಷಯ ನಿಮಗೆ ಯಾರು ಹೇಳಿದ್ದು? ಯಾರು ಯಾಕಮ್ಮ ಹೇಳಬೇಕು? ನಮ್ಮನೆ ವಿಷಯ ನಮಗೆ ಗೊತ್ತಾಗಲ್ವಾ? ನಿನ್ನೆ ಇಡೀ ರಾತ್ರಿ ಆ ವಿಷಯನೇ ಚರ್ಚೆ ಮಾಡಿದ್ವಿ. ನೀವು ಹೇಳಿದಾಗೆ ಯಾವ ವಿಷಯನೂ ಮುಚ್ಚಿಡೋಕ್ಕಾಗಲ್ಲ ಚಿಕ್ಕತೆ. ಅದರಲ್ಲೂ ಇಂಥ ವಿಷಯ ಎಲ್ಲ ಬೇಗ ಆಚೆ ಬರುತ್ತೆ. ಹೇಗಾದರೂ ನಿಮಗೆ ವಿಷಯ ಗೊತ್ತಾಯ್ತು ಅಲ್ಲ? ನಾನು ಇದೆಲ್ಲ ತುಂಬ ಅನುಭವಿಸಿದ್ದೀನಿ, ತುಂಬ ಹತ್ತಿರದಿಂದ ನೋಡಿದ್ದೀನಿ. ಬಟ್ ನಿಮಗೆ ಇವಾಗಲೇ ಗೊತ್ತಾಗಿದ್ದು ಒಳ್ಳೆಯದೇ ಆಯಿತು ಚಿಕ್ಕತೆ. ಹೌದು ಆದ್ಯ, ನೋವು ಏನು ಅನ್ನೋದು ಅದನ್ನು ಅನುಭವಿಸಿದವ್ರಿಗೆ ಗೊತ್ತಾಗೋದು. ಇವ್ರು ನಿಮ್ಮ ಮನೇಲಿ ವಾಚ್ಮನ್ ಕೆಲಸಕ್ಕೆ ಸೇರಿದಾಗಿಂದ ಒಂದಲ್ಲ ಒಂದು ರೀತಿಲಿ ನೋವನ್ನು ಅನುಭವಿಸ್ತಾನೆ ಬಂದಿದ್ದೀವಿ. ಆದರೆ ಏನು ಮಾಡೋದು ಮಗಳೇ, ನಮ್ಮ ಜೀವನನೂ ನಡಿಬೇಕಲ್ಲ. ಇನ್ನು ಇವ್ರಿಗೆ ದಿನ ಮಕ್ಕಳನ್ನ ನೋಡ್ತೀನಿ ಅನ್ನೋ ಖುಷಿ ಬೇರೆ, ಅದಕ್ಕೆ ನಾವು ಸುಮ್ಮನೆ ಇದ್ವಿ. ಆದರೆ ನಿನ್ನೆ ರಾತ್ರಿ ಎಲ್ಲ ಕೊನೆ ಆಯಿತು. ಚಿಕ್ಕತ್ತೆ, ನೀವಿಷ್ಟೊತ್ತು ಚಿಕ್ಕಮ್ಮನ ಬಗ್ಗೆ ಮಾತಾಡಿದ್ರಾ? ಹೌದಮ್ಮ, ಅವ್ರ ಬಗ್ಗೆನೇ ಮಾತಾಡ್ತಾ ಇದ್ದಿದ್ದು. ನೀನ್ ಯಾರ ಬಗ್ಗೆ ಅನ್ಕೊಂಡೆ? ಇಲ್ಲ ಚಿಕ್ಕತ್ತೆ, ನಾನು ಅದೇ ವಿಷಯದ ಬಗ್ಗೆ ಮಾತಾಡ್ದೆ. ಹೌದು, ಅದಿತಿ ಏನ್ ಮಾಡ್ತಾ ಇದ್ದಾಳೆ? ಅದನ್ನೇನಮ್ಮ ಕೇಳ್ತೀಯಾ? ಅವಳು ಈ ನಾಟಕ, ಕಾಲೇಜು, ಪ್ರಾಕ್ಟೀಸು ಅಂತ 3 ಹೊತ್ತು ಹೊರಗಡೆನೇ ಇರೋವಳು. ಈಗ ಮದುವೆ ಗೊತ್ತಾಗಿದೆಯಲ್ಲ, ಅದಕ್ಕೆ ಅವರಪ್ಪ ಮದುವೆ ಗೊತ್ತಾಗಿರೋ ಹೆಣ್ಮಕ್ಳು ಹೊರಗಡೆ ಹೋಗ್ಬಾರ್ದು ಅಂತ ಹೇಳಿದ್ರು. ಬೇಜಾರು ಮಾಡಿಕೊಂಡು ಮನೆಯಲ್ಲೇ ಇದ್ದಾಳೆ. ಓ ಹೌದಾ, ಒಳ್ಳೇದೇ ಆಯ್ತು. ಚಿಕ್ಕತ್ತೆ, ಒಂದ್ ಸ್ವಲ್ಪ ಫೋನ್ ಕೊಡ್ತೀರಾ? ಅವಳ ಹತ್ರ ಮಾತಾಡ್ಬೇಕು. ಅಯ್ಯೋ, ಇಷ್ಟೊತ್ತು ನಿನ್ನ ಹತ್ರ ಮಾತಾಡಿ ಈ ವಿಷಯ ಹೇಳದೆ ಬರ್ತೆ ನೋಡು. ಅವಳು ಮನೇಲೆ ಫೋನ್ ಬಿಟ್ಟು ಅಕ್ಕಂದ್ರನ್ನ ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ ನಿಮ್ಮನೆ ಕಡೆಗೆ ಹೊರಟಿದ್ದಾಳೆ. ಇನ್ ನಾವೆಲ್ಲ ಹೇಳಿದ್ದೆಲ್ಲಮ್ಮ ಕೇಳ್ತಾಳೆ ಅವಳು. ಅವ್ರ ಅಕ್ಕಂದ್ರ ಬಾಯಲ್ಲಿ ಬಂದ್ರೆ ಅದೇ ವೇದವಾಕ್ಯ. ಅವ್ರ ಹತ್ರ ದುಃಖ ಹಂಚ್ಕೊಂಡು ಹಾಗೆ ಆರ್ತಿನ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ನಿಮ್ಮನೆ ಕಡೆನೆ ಬರ್ತಿದ್ದಾಳೆ. ಇನ್ನೇನು ಬರೋ ಹೊತ್ತಾಯ್ತು ಅನ್ಸುತ್ತೆ. ಹೌದಾ, ಸರಿ ಚಿಕ್ಕತ್ತೆ, ನೀವು ಹುಷಾರು. ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ. ಒಳ್ಳೆ ಪ್ರಚಿತ ಸಿಗಾಕೊಂಡ್ಬಿಟ್ಟಿದ್ದೀವಿ. ಹೇಳಿದೆ ಕಾಂತ ನಂಬದ್ ಬೇಡ. ಏನೋ ಕ್ರೈಮ್ ಪಾರ್ಟ್ನರ್ಸ್ ಇಬ್ರು ಏನೋ ಸೀರಿಯಸ್ ಡಿಸ್ಕಸ್ ಮಾಡ್ತಿದ್ದೀರಾ? ಏನ್ ಟೆನ್ಷನ್? ವೇದಾಂತ್, ನಿನ್ನ ಹತ್ರ ಮಾತಾಡ್ಬೇಕಿತ್ತು. ಹೇಳಿ ಮಾ. ನಮ್ಮ ಧ್ರುವನ್ನ ನೋಡ್ಕೊಳಕ್ ಬಂದಿರೋ ನರ್ಸು ಸರಿಯಾಗಿ ಕೆಲಸನೇ ಮಾಡ್ತಾ ಇಲ್ಲ. ಬೇಜವಾಬ್ದಾರಿಯಿಂದ ನಡ್ಕೊಳ್ತಾ ಇದ್ದಾಳೆ. ಒಂದಿನ ಬಂದ್ರೆ ಇನ್ನೊಂದಿನ ಬರೋದಿಲ್ಲ. ಅವನಿಗೆ ಟೈಮ್ ಟು ಟೈಮ್ ಸರಿಯಾಗಿ ಮೆಡಿಸಿನ್ ಕೊಡಲಿಲ್ಲ ಅಂದ್ರೆ ಹೇಗೆ ಹುಷಾರಾಗ್ತಾನೆ? ಇನ್ನು ಅವಳನ್ನ ನಂಬ್ಕೊಂಡು ಕೂರಕ್ಕಾಗಲ್ಲ. ಅವಳನ್ನ ಅಪಾಯಿಂಟ್ ಮಾಡಿದ್ದೆ ವೇಸ್ಟು ಅಂತ ಅನ್ನಿಸ್ತಿದೆ ನನಗೆ. ಹಾಗಾದ್ರೆ ಏನ್ ಮಾಡ್ಬೇಕಮ್ಮ? ಅವಳಿನ ಮೇಲಿಂದ ಕೆಲ್ಸಕ್ಕೆ ಬರೋದು ಬೇಡ ಅಂತ ಅನ್ನಿಸ್ತಿದೆ. ಧ್ರುವನ್ನ ನೋಡ್ಕೊಳ್ಳೋದಕ್ಕೆ ಒಬ್ರು ಬೇಕೇ ಬೇಕಲ್ಲ. ಇನ್ಫ್ಯಾಕ್ಟ್ ಧ್ರುವನ್ನ ನೋಡ್ಕೊಳ್ಳೋದಕ್ಕೆ ನರ್ಸ್ನ ಅಪಾಯಿಂಟ್ ಮಾಡಿದ್ ಕೂಡ ನೀವೇ. ಅಪಾಯಿಂಟ್ ಮಾಡಿದ್ದೇನೋ ನಾನೇ, ಆದರೆ ಅವಳು ನಾನು ಅನ್ಕೊಂಡ ಹಾಗೆ ಸರಿಯಾಗಿ ಕೇರ್ ತಗೊಳ್ತಾ ಇಲ್ಲ. ಕೇರ್ ತಗೊಳ್ತಾ ಇಲ್ಲ ಅಂದಮೇಲೆ ಅವಳು ಬರೋದು ಬೇಡ ಅನ್ಸುತ್ತೆ. ವೇದಾಂತ್, ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಏನು ಮಾತು? ಬೇರೆ ಯಾರು ಧ್ರುವನ್ನ ನೋಡ್ಕೊಳ್ಳೋದು ಬೇಕಾಗಿಲ್ಲ. ನನ್ನ ಮಗನ್ನ ನಾನೇ ನೋಡ್ಕೊಳ್ತೀನಿ.
ದಟ್ಸ್ ಗ್ರೇಟ್ ಅಮ್ಮ. ಧ್ರುವನ್ನ ನೀವೇ ನೋಡ್ಕೊಳ್ತೀರಾ ಅಂದ್ರೆ ಅದಕ್ಕಿಂತ ಸಂತೋಷದ ವಿಷಯ ಏನೇನಿದೆ ಹೇಳಿ. ತಾಯಿ ತನ್ನ ಮಕ್ಕಳನ್ನ ನೋಡ್ಕೊಂಡ ಹಾಗೆ ಇನ್ಯಾರು ನೋಡ್ಕೊಳ್ಳೋದಿಕ್ ಸಾಧ್ಯನೇ ಇಲ್ಲ. ನಿಮ್ಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡಿ. ಇಷ್ಟು ದಿನ ಧ್ರುವನ್ನ ನೋಡ್ಕೊಳ್ದೆ ಇರೋಳು ಈಗ ಧ್ರುವನ್ನ ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದಾಳೆ. ಇದರಲ್ಲಿ ಇವಳದ್ದೇನೋ ಸಂಚಿರ್ಬೇಕು.